ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ಇವತ್ತು ನಮ್ಮ 3ನೇ ದಿನದ ಅಧ್ಯಯನ ಸರಳವಾಗಿ ಈಸಿಯಾಗಿ ಮುಂದುವರಿತಾ ಇದೆ. ಜಿಕೆಗೆ ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ಮ್ಯಾಗ್ಝಿನ್ ಓದಬೇಕು, ತುಂಬ ಕನ್ಫ್ಯೂಸ್ ಆಗ್ತಿದೆಯಾ? ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾಕಂತಂದರೆ ಯಾರ್ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಂತ ನಾನು ಹೇಳಿರೋ ಬುಕ್ಸ್ ತೊಗೊಳ್ಳೋದು, ಇನ್ನೊಬ್ರು ಹೇಳಿದ್ರು ಅಂತ ಇನ್ನೊಬ್ರು ಹೇಳಿರೋ ಮ್ಯಾಗ್ಝಿನ್ ತೊಗೊಳ್ಳೋದು, ಹೀಗೆಲ್ಲ ಮಾಡಿದ್ರೆ ನಮಗೆ ಪ್ರಾಪರ್ ಆಗಿರ್ತಕ್ಕಂಥ ಸ್ಟಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಗೃಹಿಣಿಯರಿಗೆ ಮತ್ತು ತುಂಬ ದಿನಗಳಿಂದ ನಾನು ಓದೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ, ನನ್ನ ಮದುವೆನೇ ನನಗೆ ಓದಿಗೆ ಅಡ್ಡ ಆಯಿತು, ಮಕ್ಕಳು, ಸೊ ಈ ರೀತಿಯೆಲ್ಲ ಅನ್ಕೋತಾ ಇದ್ದೀರಾ. ಡಿಮೋಟಿವೇಟ್ ಆಗಬೇಡಿ. ಇದೊಂದು ಮೋಟಿವೇಶನ್ ವಿತ್ ಏನಂತಂದರೆ ಸ್ಟಡಿ ವಿತ್ ಮೀ ಅಂತಕ್ಕಂಥದ್ದು. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಜಿಕೆಗೆ ಯಾವ ಪುಸ್ತಕಗಳು ಸೂಕ್ತ, ಯಾವ ಮ್ಯಾಗ್ಝಿನ್ ಸೂಕ್ತ, ಎಷ್ಟು ಓದಬೇಕು, ಹೇಗೆ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ನಾನು 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ನೋಡಿಕೊಂಡು ನೆಕ್ಸ್ಟ್ ವಿಡಿಯೋನ ನೋಡ್ತಾ ಬನ್ನಿ. ಅದಕ್ಕೆ ನಾನು ಡೇ 1, ಡೇ 2, ಕ್ಲಾಸ್ 2, ಕ್ಲಾಸ್ 1, ಕ್ಲಾಸ್ 3 ಅಂತ ಹಾಕ್ತಾನೆ ಇರ್ತೀನಿ. ಸೊ ನೀವು ಫಸ್ಟಿಂದ ನೋಡ್ಕೊಳ್ತಾ ಬಂದರೆ ನಿಮಗೂ ಕೂಡ ಓದುವಂಥ ಒಂದು ಹುಮ್ಮಸ್ಸು ಕೂಡ ಬರುತ್ತೆ. ಹಾಗಾದರೆ ಸೊ ಏನು, ಯಾವ ಪುಸ್ತಕ ಓದಬೇಕು, ಯಾವ ಪುಸ್ತಕ ಬರೀಬೇಕು? ಸೊ ಹೀಗೆ ನಮ್ಮ ಕಸಿನ್ ಬ್ರದರ್ ಹೇಳಿದರು, ನಮ್ಮ ಕಸಿನ್ ಸಿಸ್ಟರ್ ಹೇಳಿದರು, ನಮ್ಮ ಆ ಗುರುಗಳು ಹೇಳಿದರು, ಈ ಗುರುಗಳು ಹೇಳಿದರು, ನನ್ನ ಸ್ನೇಹಿತರು ಹೇಳಿದರು, ಈ ಥರ ಅಂದ್ಕೊಂಡು ಅವ್ರು ಹೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಅವರಿಗೆ ಯಾವ ಪುಸ್ತಕ ಇಷ್ಟ ಆಗುತ್ತೆ, ಅವರಿಗೆ ಯಾವ ಪುಸ್ತಕ ಹೆಚ್ಚಾಗಿ ಓದಬೇಕು ಅನ್ನೋ ಆಸಕ್ತಿ ಮೂಡಿಸುತ್ತೆ, ಅಂಥ ಪುಸ್ತಕಗಳನ್ನು ಅವರು ಓದೋದ್ರಲ್ಲಿ ಅರ್ಥ ಇದೆ. ಈಗ ಮ್ಯಾಗ್ಝಿನ್ಸ್ ಇದ್ದಾವೆ ನೋಡಿ, ಸಾವಿರಾರು ಮ್ಯಾಗ್ಝಿನ್ಸ್ಗಳಿದ್ದಾವೆ. ನಾನು ಎಕ್ಸಾಂಪಲ್ ಹೇಳ್ತೀನಿ. ಏನಂತಂದರೆ ಸ್ಪರ್ಧಾ ವಿಜೇತ, ಹೌದಲ್ವಾ, ಸ್ಪರ್ಧಾ ಸ್ಫೂರ್ತಿ, ಸಾಕಷ್ಟು ಮ್ಯಾಗ್ಝಿನ್ಸ್ಗಳಿದ್ದಾವೆ. ನಾನೊಂದೆರಡು ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಸೊ ಮ್ಯಾಗ್ಝಿನ್ಸ್ ಅಂದಮೇಲೆ ಸಾಕಷ್ಟು ಬರ್ತಾ ಇದ್ದಾವೆ. ಸೊ ಆಗ ನಾವು ಬಂದಿರೋ ಪ್ರತಿ ಮ್ಯಾಗ್ಝಿನನ್ನು ಕೊಂಡ್ಕೊಂಡು ಪ್ರತಿ ಮ್ಯಾಗ್ಝಿನನ್ನು ಓದಲಿಕ್ಕೆ ಹೋಗಬಾರ್ದು. ಸೊ ಪುಸ್ತಕ ಎಷ್ಟು ಕೊಂಡರೂ ಕೂಡ ಸಾಕಾಗೋದಿಲ್ಲ. ಆದರೆ ನಾವು ಪ್ರತಿದಿನ ಓದುವ ಅಭ್ಯಾಸ ಬೆಳೆಸ್ಕೊಳ್ಬೇಕಲ್ಲ. ಬರೀ ಪುಸ್ತಕಗಳನ್ನು ಹೇಳಿ ಆ ಸ್ನೇಹಿತರು ಹೇಳಿದರು, ಮತ್ತು ಕೊಲೀಗ್ಸ್ ಹೇಳಿದರು, ಅವ್ರು ಹೇಳಿದರು, ಇವ್ರು ಹೇಳಿದರು, ನೆಂಟರು ಹೇಳಿದರು, ಇಷ್ಟು ಹೇಳಿದರು ಅಂತ ಹೇಳ್ಬಿಟ್ಟು ಬರೀ ಪುಸ್ತಕಗಳ ಗುಡ್ಡೆನೇ ಹಾಕಿರ್ತೀವಿ ನಾವು. ನೋಡಿ, ನೀವು ಬೇಕಾದರೆ ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ಒಂದು ಪುಸ್ತಕದ ಒಂದು ಲೈಬ್ರರಿನೇ ಮಾಡಿರ್ತಾರೆ. ಮಾಡಿ, ನಾನು ಬೇಡ ಅಂತ ಇಲ್ಲ. ಆ ಲೈಬ್ರರಿ ಯಾವಾಗ ಮಾಡಬೇಕು ಗೊತ್ತಾ? ನೀವು ಒಂದು ಜಾಬ್ ಹಿಡಿದು ಸೊ ಒಂದು ಸ್ಟ್ಯಾಂಡಾಗಿ ನಿಮ್ಮ ಕಾಲ ಮೇಲೆ ನಿಂತ ಮೇಲೆ ನೀವು ಪುಸ್ತಕಗಳನ್ನ ಸಂಗ್ರಹ ಮಾಡಿ ದಿನ ಓದಿ. ಆದರೆ ಸದ್ಯಕ್ಕೆ ಸಮಯದ ಅಭಾವ ಇರ್ಬೋದು, ನೀವಿನ್ನೂ ಗ್ಯಾಪ್ ಮಾಡಿದ್ದೀರಾ. ಓದ್ತಾ ಇದ್ವಿ, ಸಾಕಾಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಸೊ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ವಿ, ಸಂಸಾರದ ಹೊಣೆಯನ್ನು ಓದ್ತಿದ್ವಿ, ಹೀಗೆ ಬೇರೆ ಊರಿಗೆ ಹೋಗಿ ನಾವು ಜೀವನವನ್ನು ಕಟ್ಕೊಳ್ಬೇಕು ಅಂತ ಇಷ್ಟು ದಿನ ಸ್ಟಡಿ ಅಂದರೆ ಓದೋದನ್ನು ಗ್ಯಾಪ್ ಮಾಡಿದ್ವಿ. ಈಗ ಮತ್ತೆ ಏನಪ್ಪ ಅಂದರೆ ಕಾಲ್ಫಾರ್ಮ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮತ್ತೆ ಓದಬೇಕು ಅನ್ನೋ ಮನಸ್ಸಾಗಿದೆ, ನೌಕರಿ ಮಾಡಬೇಕು ಅನ್ನೋ ಮನಸ್ಸಾಗಿದೆ, ಇಲ್ಲ ಹೆಂಗಾರ ಮಾಡಬೇಕು, ನಾ ಈ ನೌಕರಿನ ತೊಗೋಬೇಕು, ನಾ ಈ ಜಾಬ್ ಮಾಡಬೇಕು ಅನ್ನೋ ಆಸೆ ಅಂತೂ ಪ್ರತಿಯೊಂದು ಮನುಷ್ಯನಿಗೂ ಇದ್ದೇ ಇರುತ್ತಲ್ಲ. ಅಂಥವ್ರು ಏನು ಮಾಡಿ, ಪ್ರತಿ ಪುಸ್ತಕಗಳನ್ನು, ಪ್ರತಿ ಮ್ಯಾಗ್ಝಿನ್ಗಳನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಪುಸ್ತಕಗಳನ್ನು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ಮೇಯ್ನ್ ಮಾಡೋ ತಪ್ಪು, ಸೊ ಓದೊಂದಿದ್ದೀವಿ ಅಂತ ಹೇಳ್ಬಿಟ್ಟು ಹುಮ್ಮಸ್ಸಿಂದ ದಿನಕ್ಕೆ 1-2 ಅಥವಾ 3 ಗಂಟೆ ಓದಿ ಒಂದು 4-5 ದಿನ ಹೀಗೆ ಓದ್ಬಿಡೋದು. ಆಮೇಲೆ 6ನೇ ದಿನಕ್ಕೆ ಅಯ್ಯೋ ಉಷಪ್ಪ ಏನೂ ಅರ್ಥ ಆಗ್ತಿಲ್ಲ. ಯಾಕೆ ಹೇಳಿ, ಯಾಕೆ ಅರ್ಥ ಆಗೋದಿಲ್ಲ? ನಾವು 10 ಮ್ಯಾಗ್ಝಿನ್ಗಳನ್ನು ತೊಗೊಂಡಿರ್ತೀವಿ, 10 ಪುಸ್ತಕಗಳನ್ನು ಸಂಗ್ರಹ ಮಾಡಿರ್ತೀವಿ. ಇದನ್ನು ಓದ್ಲಾ, ಅದನ್ನು ನೋಡ್ಲಾ. ಆ ಪುಸ್ತಕಗಳ ಪುಟ ತಿರುವುದ್ರಲ್ಲೇ ನಮ್ಮ ಸಮಯ ಅರ್ಧ ವ್ಯರ್ಥ ಆಗಿರುತ್ತೆ. ಸೊ ಹಾಗಾದರೆ ಜಾಸ್ತಿ ಪುಸ್ತಕಗಳನ್ನು ಓದಬಾರ್ದ ಅನ್ನೋ ಪ್ರಶ್ನೆ ನಿಮ್ಮ ಹತ್ರ ಬರ್ಬೋದು. ಖಂಡಿತ ಓದಿ. ಫಸ್ಟು ನೀವು ಒಂದು ಮೈಂಡ್ ಸೆಟ್ ಮಾಡ್ಕೊಂಬಿಡಿ, ನಾನು ಜಿಕೆಗಾಗಿ ಇದನ್ನೇ ಓದಬೇಕು, ಇದೇ ಸೂಕ್ತ ಅಂತ. ಎಲ್ಲರೂ ಎಲ್ಲ ಮ್ಯಾಗ್ಝಿನ್ಗಳಲ್ಲಿ ಒಂದೇ ಥರದ ವಿಷಯಗಳಿರುತ್ತೆ, ಸ್ವಲ್ಪ ಏರುಪೇರು ಇರ್ಬೋದು. ಕೆಲವೊಂದು ಮ್ಯಾಗ್ಝಿನ್ಗಳಲ್ಲಿ ಒಂದು ಸ್ವಲ್ಪ ವಿಷಯ ಸಂಗ್ರಹಣೆ ಜಾಸ್ತಿ ಇರ್ಬೋದು, ಇನ್ನು ಕೆಲವೊಂದರಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ಅದಕ್ಕೆ ಬಿಟ್ಟರೆ ಈಗ ಜಿಕೆ ಅಂದಮೇಲೆ ಪ್ರಧಾನಮಂತ್ರಿ ಯಾರಿದ್ದಾರೆ ಅಂತ ಹೇಳಿದರೆ ನರೇಂದ್ರ ಮೋದಿಯವರು ಅಂತಲೇ ಬರಿಬೇಕು ಎಲ್ಲರೂ ಕೂಡ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಈಗ ನಮಗೆ CM ಯಾರಿದ್ದಾರೆ ಅಂದರೆ DK ಶಿವಕುಮಾರ್ ಅವರಂತಲೇ ಹೇಳಬೇಕು, DK ಶಿವಕುಮಾರ್ ಅಂತಲೇ ಹೇಳಬೇಕು, ಸರ್ ಅಂತಲೇ ಹೇಳಬೇಕು ಅಲ್ವಾ? ಸೊ ಹಾಗಾಗಿ ಏನಪ್ಪ ಅಂತಂದರೆ, ಸೊ
ಮ್ಯಾಗ್ಜಿನ್ಗಳನ್ನು ತೊಗೊಳ್ಳಿ, ಬಟ್ ಹಿತಮಿತವಾಗಿರಲಿ. 1 or 2 ಲಾಸ್ಟ್ ಅಂದರೆ 3 ಆಯ್ಕೆ ಮಾಡ್ಕೊಳ್ಳಿ. ಜಾಸ್ತಿ ಮ್ಯಾಗ್ಝಿನ್ಸ್ಗಳನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ನೀವು ಇಂಗ್ಲೀಷವರಾಗಿದ್ದರೆ ಇಂಗ್ಲೀಷನ್ನು ರೆಫರ್ ಮಾಡಿ, ಕನ್ನಡದವರಾಗಿದ್ದರೆ ಮೀನ್ಸ್ ಕನ್ನಡ ಸಬ್ಜೆಕ್ಟ್ದವರಾಗಿದ್ದರೆ ಕನ್ನಡ ಸಬ್ಜೆಕ್ಟನ್ನು ಕೂಡ ರೆಫರ್ ಮಾಡಿ, ಆಯಿತಾ. ಆದರೆ ನಿಮ್ಮ ಪುಸ್ತಕ ಹೇಗಿರಬೇಕು ಅಂದರೆ, ನೀವು ಸಂಗ್ರಹ ಮಾಡಿರ್ತಕ್ಕಂಥ ಪುಸ್ತಕದಲ್ಲಿರುವಂಥ ಎಲ್ಲ ಜ್ಞಾನ ಭಂಡಾರ ಕೂಡ ನಿಮ್ಮ ಮಸ್ತಕದೊಳಗೆ ಹೋಗಬೇಕು ಅಲ್ವಾ. ಮಸ್ತಕ ಮೀನ್ಸ್ ನಮ್ಮ ತಲೆಯಲ್ಲಿ ಹೋಗಬೇಕು. ಪುಸ್ತಕ ಬರೀ ನೋಡೋಕ್ಕೆ ಮಾತ್ರ ನಾನು HSTR ಓದ್ತಾ ಇದ್ದೀನಿ, GPSTR ಓದ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಬುಕ್ಗಳನ್ನು ರಾಸಿಗಂಟ್ಲೆ ಬುಕ್ನ ತೊಗೊಂಡು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಅವನ್ನ ನೋಡ್ತಾ ನೋಡ್ತಾ ಇದು ಓದ್ಲಾ ಅದು ಓದ್ಲಾ, ಅದು ತೊಗೊಳ್ಳ ಇದು ತೊಗೊಳ್ಳ, ಇದರಲ್ಲಿ ಚೆನ್ನಾಗಿರುತ್ತೆ ಅದರಲ್ಲಿ ಚೆನ್ನಾಗಿರುತ್ತೆ, ಏನು ವಿಷಯ ಸಂಗ್ರಹಣೆ ಅಂತ ಅಂದ್ಕೊಂಡು ಸಮಯವನ್ನು ವ್ಯರ್ಥ ಮಾಡಬೇಡಿ. ನಾನು ಹೇಳ್ತಿರೋದು ಯಾರಿಗಾದರೂ ಬೇಜಾರಾಗ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಥವಾ ಒಂದೆರಡು ಸಾಕಷ್ಟು ಕ್ಲಾಸ್ಗಳಿರುತ್ತೆ, ಆನ್ಲೈನ್ ಕ್ಲಾಸ್ಗಳಿರುತ್ತೆ. GKಗಾಗಿ ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ ಭಂಡಾರಿ ಸರ್ದ ಆಗಿರ್ಬೋದು, ವಿಜಯೀ ಭವ ಇರ್ಬೋದು. ಸೊ ಹೀಗೆ ಸಾಕಷ್ಟು ನಾನು ಸಮ್ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ಒಂದು ಕ್ಲಾಸನ್ನಾದರೂ ಅಟೆಂಡ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಇರ್ತವೆ, ಆಫ್ಲೈನ್ ಕ್ಲಾಸಸ್ ಇರ್ತವೆ, ಲೈವ್ ಕ್ಲಾಸಸ್ಗಳು ಕೂಡ ಇರ್ತವೆ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ, ನಿಮಗೆ ಯಾವ ವಿಷಯನ ಅರಗಿಸ್ಕೊಳ್ಳೋಕ್ಕಾಗುತ್ತೆ, ಯಾವ ಕ್ಲಾಸ್ ನೋಡಿದ್ರೆ ನಿಮಗೆ ಹೌದು ಇದು ತೂಕದ ಕ್ಲಾಸ್ ಇದೆ, ನಮಗೆ ನಮ್ಮ ಒಂದು ಜ್ಞಾನಕ್ಕೆ ಎಟುಕುವಂಥ ಕ್ಲಾಸ್ ಇದೆ ಅಂತ ನಮಗೆ ಫೀಲ್ ಆಗಬೇಕು. ಅಂದಾಗ ಮಾತ್ರ ಏನಂತಂದರೆ ಆ ವಿಷಯ ನಮ್ಮ ಮಸ್ತಕದೊಳಗೆ ಹೋಗಲಿಕ್ಕೆ ಸಾಧ್ಯ. ಯಾವುದಾದ್ರೂ 1-2 ತರಗತಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ಬಂದರೆ ಅವ್ರದ್ದು ನೋಡೋದು ಇವ್ರು ನೋಡೋದು, ಸೈಕಾಲಜಿ ಬಂದರೆ ಅವ್ರ ಪುಸ್ತಕ ಇವ್ರ ಪುಸ್ತಕ. ಸೊ ಮಂಜುನಾಥ್ ಸರ್ದಿದೆ. ಸೊ ನೀವು ನೋಡಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ಸಾಕಷ್ಟು ಪುಸ್ತಕಗಳಿದ್ದಾವೆ. ಹಾಗಾದರೆ ನೀವು ಯಾವ ಪುಸ್ತಕವನ್ನು ಓದ್ತೀರಾ ಅಂತ ನನ್ನ ಪ್ರಶ್ನೆ ಮಾಡೋರು ಕಮೆಂಟ್ ಮಾಡಿ. ಖಂಡಿತ ಆ ಪುಸ್ತಕಗಳ ಡೀಟೇಲ್ಸ್ ಮತ್ತು ಎಷ್ಟು ಪುಸ್ತಕಗಳು ಅಂತಕ್ಕಂಥದ್ದನ್ನು ಕೂಡ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ, ಆಯಿತಾ. ಇನ್ನು ತಿರ್ಗಾ ಬಂದರೆ 5 ದಿನ ಓದೋದು, 10 ದಿನ ಗ್ಯಾಪ್ ಕೊಡೋದು. ಅಣ್ಣನ ಮದುವೆ, ತಮ್ಮನ ಮದುವೆ, ನಾಮಕರಣ, ಜವಳ ಕಾರ್ಯಕ್ರಮ, ಫಂಕ್ಷನ್ನು ಬಿಡಿ. ಇವತ್ತೊಂದಿನ ಬಿಟ್ಟರೆ ಏನಾಗುತ್ತೆ, ಬಿಟ್ಬಿಡೋಣ, ಅಯ್ಯೋ ನಾಳೆ ಒಂದು ದಿವಸ ಬಿಡೋಣ, ನಾಡ್ದು ಒಂದು ದಿವಸ ಬಿಡೋಣ, ಬೇಡ. ಈ ರೀತಿ ಮಾಡಬೇಡಿ. ನೀವು ಸ್ಟಡಿ ಯಾವಾಗಲೂ ಒಂದು ವಿಧಾನದಲ್ಲಿ ಸಾಗಬೇಕು. ಒಂದು ದಿನಕ್ಕೆ ನೀವು 2 ತಾಸು ಓದಿ, ಆ 2 ತಾಸು ಡೈಲಿ ಒಂದು ರೊಟೀನ್ ಆಗಬೇಕು. ನಾವು ಊಟ ಮಾಡ್ತೀವಲ್ರಿ, ನಾವು 2 ಗಂಟೆಗೆ ಊಟ ಮಾಡ್ತೀವಂದರೆ ನಮ್ಮ ಹೊಟ್ಟೆ 2 ಗಂಟೆಗೆ ಹೊಟ್ಟೆ ಹಸ್ತು ಬಿಡುತ್ತೆ. 2 ಗಂಟೆಗೆ ನಾವು ತಿನ್ನಲೇಬೇಕು. ಹೆಚ್ಚು ಕಡಿಮೆ ಒಂದು 2:10, 2:20. ನೀವು 3 ಗಂಟೆಗೆ ಇದ್ಬಿಡಿ ತಲೆನೋವು ಬರುತ್ತೆ, ಇಲ್ಲ ಹೊಟ್ಟೆಯಲ್ಲಿ ಏನೋ ಒಂಥರ ಸಂಕಟ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅದೇ ರೀತಿ ನಾವೇನಾದರೂ ಒಂದು ಟೈಮ್ ಸೆಟ್ ಮಾಡಿಕೊಂಡಾಗ ಆ ಟೈಮ್ಗೆ ಓದೋಕ್ಕಾಗಿಲ್ಲ ಅಂತಂದರೆ ಅದು ನಮಗೆ ಫೀಲ್ ಆಗಬೇಕು. ಹೊಟ್ಟೆಯಲ್ಲಿ ಒಂಥರ ಏನೋ, ತಲೆಯಲ್ಲಿ ಏನೋ ಒಂಥರ ಸಂಕಟ ಆಗಬೇಕು ನಮಗೆ. ಹೊಟ್ಟೆಯಲ್ಲಿ ಅಶೋ ನಾನು ಓದಬೇಕು ಟೈಮ್ ಆಗ್ತಿದೆ ಅನ್ನೋ ಒಂದು ಫೀಲ್ ಇರಬೇಕು. ಮತ್ತು ಟೆನ್ಷನಲ್ಲಿ ಓದೋಕ್ಕೆ ಕೂಡಬಾರ್ದು. ಆರಾಮಾಗಿ, ಕಾಮಾಗಿ, ಕೂಲಾಗಿ, ಎಸ್ ನನಗೆಲ್ಲ ಕೆಲಸ ಮುಗಿಸಿದ್ದೀನಿ, ಈಗ ನನ್ನ ಗುರಿ ಏನಿದ್ರು ಓದಿನ ಕಡೆ ಅಂತಕ್ಕಂಥದ್ದನ್ನು ನೀವು ನಿಮ್ಮೊಳಗೆ ನೀವು ಮನನ ಮಾಡ್ಕೊಳ್ಬೇಕು. ಈಗ ನೋಡಿರಿ, ಯಾರೋ ಹೇಳಿದರು, ಯಾರೋ ಮಾಡಿದ್ರು ಅಂತ ಹೇಳಿಬಿಟ್ಟು ಬೇರೆಯವ್ರ ಮಾತು ಕೇಳಿ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಬೇರೆಯವ್ರು ಹೇಳಿರ್ತಕ್ಕಂಥ ಒಳ್ಳೆ ಮಾರ್ಗಗಳಿದ್ದರೆ, ಒಳ್ಳೆ ದಾರಿಗಳಿದ್ದರೆ ಅವುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡಿಕೊಂಡು ನಡೆಯೋರು ನಾವೇ ಆಗಿರ್ತೀವಲ್ವಾ. ಸೊ ಈಗ ಹೇಳ್ತಾರೆ, ಸಾಕಷ್ಟು ಗುರುಗಳು, ಶಿಕ್ಷಕರು, ಮಾರ್ಗದರ್ಶಕರು ಸಾಕಷ್ಟು ಜನ ಇದ್ದಾರೆ. ಅವರು ಒಂದೊಂದು ಮಾರ್ಗದರ್ಶನವನ್ನು ಕೊಡ್ತಾರೆ, ಮೋಟಿವೇಶನ್ ಕೊಡ್ತಾರೆ, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ನಿಮ್ಗೆ ಹೇಳ್ತಿದ್ದೀನಿ, ಈಗ ಮಾಡಿ ಅಂತ ನಾನು ಹೇಳ್ಬೋದು. ಆ ಹೇಳಿದ್ದನ್ನು ಅನುಸರಿಸ್ಕೊಂಡು ಆ ವೇಯಲ್ಲಿ, ಆ ದಾರಿಯಲ್ಲಿ ನಡೆಯೋರು ನೀವೇ ಆಗಿರ್ತೀರ. ಹಾಗಾಗಿ ಹೇಳೋದು ನನ್ನ ಕೆಲಸ ಅಥವಾ ಹೇಳೋದು ನನ್ನ ಕ್ಲಾಸೇ, ನನ್ನ ಒಂದು ಮೋಟಿವೇಶನ್ ಸ್ಪೀಚ್ ಅಂತಲ್ಲ, ನೀವು ಯಾರದೇ ಕೇಳಿ, ಅವರು ಕೂಡ ಹೇಳೋದು ಅವ್ರ ಕೆಲಸ. ಅದನ್ನು ಅನುಸರಿಸ್ಕೊಂಡು ಹೋಗೋದು ನಿಮ್ಮ ಒಂದು ಏನಂತಂದರೆ ದೃಢವಾದ ನಿರ್ಧಾರ ಆಗಿರಬೇಕು ಅಲ್ವಾ. ಏನಂತಂದರೆ ನಂತರ ಏನು ಮಾಡಬೇಕು, ಮತ್ತು ಅಭ್ಯಾಸ ಏನಂದರೆ SSCನ ಗುಡ್ಡು. ನಿರಂತರ ಅಭ್ಯಾಸ ಮಾಡಿರಿ. ನಿರಂತರ ಅಭ್ಯಾಸ ಏನಾಗ್ತದೆ, SSCನ ಗುಡ್ಡಾಗಿರ್ತದೆ. ಓದುವುದು ಓದ್ತಿರೋಂಥ ಪ್ರತಿಯೊಂದು ಪುಟವೂ ಕೂಡ ನಾಳೆ ನಿಮ್ಮನ್ನು ಸರ್ಕಾರಿ ಶಿಕ್ಷಕರ ಕನಸಿಗೆ ಒಂದು ಹೆಜ್ಜೆ ಆಗ್ತದೆ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲಿಬೇಕು, ಹೆಮ್ಮೆ ಪಡಬೇಕು. ನಿಮ್ಮ ಕುಟುಂಬದವ್ರು ಅನ್ಬೇಕು, ಯಪ್ಪ ಎಷ್ಟೆಲ್ಲ ಕಷ್ಟಪಡ್ತಿದ್ದ ಇವನು, ಎಷ್ಟೆಲ್ಲ ಕಷ್ಟಪಡ್ತಾ ಇದ್ಲು ಇವಳು, ಕೊನೆಗೂ ಸೋಲಿಲ್ಲ ರೀ, ಕೊನೆವರೆಗೂ ಹೋರಾಡಿದ್ರು, ಗೆದ್ದರು ಅಂತ ಹೇಳಬೇಕು. ಗೆದ್ದಿಲ್ಲ ಅಂದರೂ ಕೂಡ ಇಲ್ಲ ರೀ, ಬಹಳ ಶ್ರಮ ಪಟ್ಟರು, ಏನೋ
ಏನು ಹೇಳ್ತಾರಲ್ಲ, ಒಂದು ಕೂದಲೆಳೆಯಲ್ಲಿ ಮಿಸ್ ಆಗೋಯ್ತು, ಇರಲಿ ಬಿಡಿ, 99% ಎಫರ್ಟ್ ಹಾಕಿದ್ರು, ಏನೋ 1% ಅನುಗ್ರಹ ಇರಲಿಲ್ಲ, ಏನೋ ಎತ್ತೋ, ನೆಕ್ಸ್ಟ್ ಹಾಗೇ ಆಗ್ತಾರ ಅಂತ ನಮ್ಮ ಮನೆಯವರು ಕೂಡ ನಮ್ಮನ್ನು ನೋಡಿ ಫೀಲ್ ಮಾಡಬೇಕು. ಆ ರೀತಿ ಓದಿ. ಇನ್ನು ಜಿ ಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಥರ್ಸ್ ಬುಕ್ಗಳಿದ್ದಾವೆ. ಆಥರ್ಸ್ ಬುಕ್ಗಳನ್ನು ಆದರೆ ಎಲ್ಲ ಆಥರ್ಸು ತೊಗೊಳ್ಬೇಡ್ರಿ. ಯಾವುದಾದ್ರೂ ಒಬ್ಬರು ಚೆನ್ನಾಗಿರುವಂಥದ್ದನ್ನು ಸ್ವಲ್ಪ ನೋಡಿ ಮಾಡಿ ಯಾವುದು ಚೆನ್ನಾಗಿರುತ್ತೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್ ಸರ್ ಅವರು ಇರ್ಬೋದು ಅಲ್ವಾ, ನಮ್ಮ ಯಾರು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಸರ್ ಅವರು, ಭಂಡಾರಿ ಸರ್ ಅವರೇ ಇರ್ಬೋದು. ಸೊ ಹೀಗೆ ನಾನು ಗಂಗಾಧರ್ ಸರ್ ಅವರಾಗಿರ್ಬೋದು. ಸೊ ನಾನು ಕೆಲವೊಂದು ಆಥರ್ಸ್ಗಳ ಹೆಸರು ಹೇಳ್ತಾ ಇದ್ದೀನಿ ಅಂದರೆ ಅವನ್ನೇ ತೊಗೊಳ್ಬಾರ್ದು. ನೀವು ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅನ್ನೋದನ್ನು ಸ್ವಲ್ಪ ನೋಡಿ ತೊಗೊಳ್ಳಿ. ಇಲ್ಲ ನೀವು ಯಾವ್ದು ಸ್ಟಡಿ ಮಾಡ್ತೀರಾ ಅದು ಬುಕ್ಕನ್ನೇ ಹೇಳಿ, ಆ ಬುಕ್ಕನ್ನು ನಮಗೆ ಒಂದಿನ ತೋರಿಸ್ಬಿಡಿ ಯಾವ್ಯಾವ ಪುಸ್ತಕಗಳು ಬೆಸ್ಟು ಅಂತ. ಆಮೇಲೆ ಇನ್ನೊಂದು, ನ್ಯೂಸ್ ಪೇಪರನ್ನು ಡೈಲಿ ಓದ್ತಾ ಬನ್ನಿ. ಡೈಲಿ ನ್ಯೂಸ್ ಪೇಪರ್ ಓದಿ, ಆಯಿತಾ. ಚಂದನದಲ್ಲಿ ನ್ಯೂಸ್ ಬರ್ತಾ ಇರುತ್ತೆ. ಚಂದನದಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ. ನ್ಯೂಸ್ ನೋಡಿ ಅಂದರೆ ಹೋಗಿ TV9 ನೋಡ್ಲಿಕ್ಕೆ ಹೋಗ್ಬಿಡಿ. TV9ಅಲ್ಲಿ ಏನು ಅದೆಲ್ಲ ಬೇಡ. ಏನಂತಂದರೆ ಚಂದನದಲ್ಲಿ ಬರುತ್ತೆ, ಹೌದಲ್ವಾ. ಚಂದನ ನ್ಯೂಸ್ ನೋಡಿ, ಅದು ಅರ್ಧ ಗಂಟೆ ಒಂದು ಸಮಯ ಕೊಡಿ. ನ್ಯೂಸ್ ಪೇಪರನ್ನ ನಿರಂತರವಾಗಿ ಓದ್ತಾ ಬನ್ನಿ. ಒಳ್ಳೆ ಒಳ್ಳೆ ಮ್ಯಾಗ್ಜಿನ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ಅಪ್ ಟು 5th to 10th 5ರಿಂದ 10ನೇ ತರಗತಿಯ ಸರ್ಕಾರಿ ಶಾಲೆಯ ಪುಸ್ತಕಗಳು, ಗೌರ್ಮೆಂಟ್ ಬುಕ್ಸ್ಗಳನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು. ಓದೋದ್ರಿಂದ ಸೊ ಅಲ್ಲೇ ನಮಗೆ ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕನ್ನಡ ಗ್ರಾಮರ್ ಆಗಿರ್ಬೋದು, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಹೈಸ್ಕೂಲ್ ಪುಸ್ತಕಗಳನ್ನು ಫಸ್ಟು ಮುಗಿಸ್ಬಿಡಿ. ಓಕೆನಾ. ಹೈಸ್ಕೂಲ್ ಪುಸ್ತಕದ ಜೊತೆಗೆ ಸೈಕಾಲಜಿ ಆಗಿರ್ಬೋದು, ಪೆಡಗಾಗಿ ಆಗಿರ್ಬೋದು ಅಲ್ವಾ, ಈ ರೀತಿ ನಾನಾ ವಿಷಯಗಳನ್ನು, ಜೊತೆಗೆ ಮ್ಯಾಗಜಿನ್ಸ್ಗಳು, ನ್ಯೂಸ್ ಪೇಪರ್ಗಳು, ನ್ಯೂಸ್ಗಳು, ಅಥವಾ ಯಾರಾದರೂ ಒಬ್ಬರು ಒಳ್ಳೆಯ ಶಿಕ್ಷಕರ ಮಾರ್ಗದರ್ಶಕರ ಒಂದೆರಡು ವೀಡಿಯೋಗಳು. ಈಗ ಬೇಸರ ಆಗಿರುತ್ತೆ, ಅಡುಗೆ ಮಾಡ್ತಿರ್ತೀರಾ, ಬಟ್ಟೆ ತೊಳಿತಿರ್ತೀರಾ, ಅಥವಾ ಏನೋ ಮಾಡ್ತಿರ್ತೀರಾ, ಆಗ ಒಂದು ಇಯರ್ಫೋನ್ ತೊಗೊಳ್ಳಿ, ಫೋನ್ ತೊಗೊಳ್ಳಿ, ಕಿವಿಲಿ ಹಾಕ್ಕೊಳ್ಳಿ. ನೀವು ಹಂಗೆ ಅಡುಗೆ ಮಾಡ್ತಾ ಇರಿ. ಸರ್ ಅವರು ಕ್ಲಾಸ್ ಮಾಡ್ತಾ ಹೋಗ್ತಿರ್ತಾರೆ. ಅಟ್ಲೀಸ್ಟ್ ನೋಡೋಕ್ಕಾಗಿಲ್ಲ ಅಂದರೂ ಕೇಳ್ಬೋದಲ್ವಾ. ಕೇಳಿರೋ ವಿಷಯ ನಾವು ಕರೆಕ್ಟಾಗಿ ನೀಟಾಗಿ ಆ ಕಡೆ ನಮ್ಮ ಗಮನ ಆ ಕಡೆ ಕೊಟ್ಟರೆ ಅಟ್ಲೀಸ್ಟ್ ಅವರು 10% ಹೇಳ್ತಿದ್ರು ಅಂದರೆ ನಮಗೆ 5% ಆದರೂ ತಲೆಯಲ್ಲಿ ಹೋಗುತ್ತೆ. ಸೊ ಈ ರೀತಿ ಮಾಡ್ತಾ ಬನ್ನಿ. ಆದರೆ ಹೆಚ್ಚಾಗಿ ಪುಸ್ತಕಗಳನ್ನು ಸಂಗ್ರಹ ಮಾಡಲಿಕ್ಕೆ ಹೋಗಬೇಡಿ. ತೊಗೊಂಡಿರೋ ಪುಸ್ತಕಗಳನ್ನು ನೀವು ಕಂಪ್ಲೀಟಾಗಿ ಓದಿ ಮುಗಿಸ್ಬೇಕು ಅಲ್ವಾ. ಸುಮ್ಮನೆ ತೊಗೊಂಡು ರಾಸಿ ಇಟ್ಟು ಇಷ್ಟು ಬುಕ್ಸ್ಗಳನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಪುಸ್ತಕಗಳು ಕಲೆಕ್ಟ್ ಮಾಡೋದ್ರಲ್ಲೇ ಸಮಯ ಕಳೆದುಬಿಡ್ತಾರೆ. ಬೇಜಾರಾಗಬೇಡಿ ಯಾರಾದರೂ, ದಯವಿಟ್ಟು ಆಯಿತಾ. ಯಾಕಂದರೆ ನಿರಂತರವಾಗಿ ಸ್ಟಡಿ ಮಾಡೋರು ಹೊಸ ಬುಕ್ಗಳನ್ನು ಓದ್ತಾ ಹೋಗ್ತಾರೆ. ಸೊ ನಮ್ಮಂಥವ್ರು ಗೃಹಿಣಿಯರು, ಮಕ್ಕಳೊಂದಿಗಿದ್ದವರು, ಅಥವಾ ಜವಾಬ್ದಾರಿ ಅಂದರೆ ಯಾರಿಗೂ ನಂಗಂದರೆ ನಮಗೆ ಜವಾಬ್ದಾರಿ ಇಲ್ವಾ ಅಂತ ಅನ್ಕೋಬೇಡಿ. ಅಂದರೆ ಪಾಪ ಗಂಡು ಮಕ್ಕಳು ಕೂಡ ಮದುವೆ ಆಗಿರುತ್ತೆ, ಸಂಸಾರ, ಮಕ್ಕಳು, ಅಪ್ಪ ಅಮ್ಮನ ಜವಾಬ್ದಾರಿ ಇವೆಲ್ಲ ನೋಡ್ಕೋಬೇಕು. ಆಮೇಲೆ ಕಾಲ್ಫಾರ್ಮ್ ಆದಾಗ ಓದ್ತಿರ್ತಾರೆ, ಮತ್ತು ಕಾಲ್ಫಾರ್ಮ್ ಮುಗಿದ ನಂತರ ಬೇರೆ ಪಾರ್ಟ್ ಟೈಮ್ ಜಾಬ್ಸು ಅಥವಾ ಶಿಕ್ಷಕರಾಗಿ ಪ್ರೈವೇಟ್ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇರ್ತಾರೆ. ಈ ರೀತಿ ಸಾವಿರಾರು ಸಮಸ್ಯೆ ಇರ್ಬೋದು. ಲೇಡೀಸಿಗೆ ಮಾತ್ರ ಸಮಸ್ಯೆ ಇಲ್ಲ, ಗಂಡು ಮಕ್ಳಿಗೂ ಸಮಸ್ಯೆ ಇದೆ, ಹೆಣ್ಮಕ್ಳಿಗೂ ಸಮಸ್ಯೆ ಇದೆ. ಸೊ ಅಂಥವರು ನಾವು ಶಾರ್ಟ್ ಟೈಮಲ್ಲಿ ನೀಟಾಗಿ ಪ್ಲ್ಯಾನ್ಡಾಗಿ ಓದಬೇಕು ಅಂತಂದರೆ ಪುಸ್ತಕಗಳ ಆಯ್ಕೆ ತುಂಬ ಮುಖ್ಯ. ಓಕೆನಾ. ಸೊ ಆ ರೀತಿ ಮಾಡ್ತೀರಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಹೇಳಿರೋ ಮಾತಲ್ಲಿ ಯಾರಿಗಾದರೂ ಪರ್ಸ್ನಲಿ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಹೇಳೋದಿಲ್ಲ, ನಿಮ್ಮ ಒಳ್ಳೆಯಕ್ಕೋಸ್ಕರ ಇದೊಂದು ಮೋಟಿವೇಶನ್ ಸ್ಪೀಚ್. ಸ್ಟಡಿ ವಿತ್ ಮೀ ಅಂತಕ್ಕಂಥದ್ದು ನಾನು ಕೂಡ ಸ್ಟಡಿ ಮಾಡ್ತಾಯಿದ್ದೀನಿ, ನೀವು ಕೂಡ ಮಾಡಿ. ಏನಂತಂದರೆ ಎಕ್ಸಾಮೇ ಜೀವನ ಅಲ್ಲ, ನಾವು ಜ್ಞಾನಕ್ಕಾಗಿ ಕೂಡ ಓದಬೇಕು. ಸೊ ನಮ್ಮ ಪ್ರಯತ್ನ ನಾವು ಮಾಡೋಣ, ಏನಾಗುತ್ತೆ ನೋಡೋಣ. ಬಟ್ ಸ್ಮಾರ್ಟ್ ಸ್ಟಡಿ ಇರಲಿ, ಆಯಿತಾ. ನಿರಂತರವಾಗಿ ಓದೋರು ಎಷ್ಟು ಬೇಕಾದರೂ ಪುಸ್ತಕಗಳನ್ನು ಓದ್ತಾರೆ. ನಾವು ಶಾರ್ಟ್ ಟೈಮಲ್ಲಿ ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕಂದ್ರೆ ಪುಸ್ತಕಗಳ ಆಯ್ಕೆ ಭಾಳ ಮುಖ್ಯ. ನಾನು ಹೇಳಿರ್ತಕ್ಕಂಥದ್ದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಲಿಮಿಟೆಡ್ ಇರಲಿ ಪುಸ್ತಕಗಳು GKಗೆ ಸಂಬಂಧಪಟ್ಟಂತೆ. ಬೇಕಾದರೆ ನೀವು ಯಾವ ಓದ್ತೀರಾ ಅಂತ ನನ್ನ ಕಮೆಂಟ್ ಮೂಲಕ ಕೇಳಿದರೆ ನಾನು ಕಮೆಂಟ್ ಮೂಲಕ ನಿಮಗೆ ಆನ್ಸರನ್ನು ಮಾಡ್ತೀನಿ. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಒಂದು ಮೋಟಿವೇಶನ್ ಆಗಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಇನ್ನೂ ಹೆಚ್ಚು ಜನ ನನ್ನ ಒಂದು ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಒಂದು ನಿಮ್ಮ ಸಮಯವನ್ನು ಒಂದು 10-15 ನಿಮಿಷ ನೀವು ಕೆಲಸ ಮಾಡ್ತಾ ನನ್ನ ವಿಡಿಯೋಗಳನ್ನು ಕೇಳ್ಬೋದು. ಓಕೆನಾ. ಸೊ ಕೇಳಿ, ಆಗ ನಿಮಗೂ ಕೂಡ ಒಂದು ಏನಂತಂದರೆ ಧೈರ್ಯ ಬರುತ್ತೆ. ಎಲ್ರಿಗೂ ಸಮಸ್ಯೆಗಳಿರುತ್ತೆ, ಸಮಸ್ಯೆ ಸಾವಲ್ಲ ಅಲ್ವಾ. ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ನಮ್ಮ ಹತ್ರ ಇರಬೇಕು. ಸೊ ಎಲ್ರಿಗೂ ಒಳ್ಳೆಯದಾಗಲಿ.
ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಓದ್ತಾ ಒಂದು ನೋಟನ್ನು ಮಾಡ್ಕೊಳ್ತಾ ಹೋಗಿ. ಸೊ ನೆನಪಿರಲಿ ಅನ್ನೋಕ್ಕೋಸ್ಕರ ಪಾಯಿಂಟ್ಸ್ಗಳನ್ನು ಬರ್ಕೊಳ್ತಾ ಹೋಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.